ಭೂಕುಸಿತದಲ್ಲಿ ಸರ್ವನಾಶವಾಗಿ ಹೋಗಿರುವಂತ 2 ಗ್ರಾಮಗಳು. ಆ ಮಂಡಕೈ ಅನ್ನೋ ಪುಟ್ಟ ಗ್ರಾಮ ನಲುಗಿ ಹೋಗಿದೆ. ಈಗ ಆ ಗ್ರಾಮ ಹೇಳ ಹೆಸರಿಲ್ಲದಂತೆ ಕೊಚ್ಚಿಕೊಂಡು ಹೋಗಿದೆ. ಚೂರಲ್ಮಲ ಗ್ರಾಮಕ್ಕೆ ರಭಸವಾಗಿ ಹರಿದು ಬಂದ ನೀರು ಚೂರಲ್ಮಲ ಗ್ರಾಮವನ್ನ ಚೂರು ಚೂರು ಮಾಡಿ ಹೋಗಿಬಿಟ್ಟಿದೆ. ಪ್ರವಾಹದ ಹೊಡೆತಕ್ಕೆ ವೆಲ್ಲಾರ್ಮಲ ಪ್ರದೇಶ ಸ್ಮಶಾನದಂತೆ ಕಾಣಿಸ್ತಾ ಇದೆ. ಕುಟುಂಬಸ್ಥರನ್ನ ಕಳೆದುಕೊಂಡಂತವರ ಆಕ್ರಂದನ, ರೋಧನೆ ಜೋರಾಗಿ ಕೇಳಿಸ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಈ ಬಾರಿಯ ಮಳೆಗೆ ಅಕ್ಷರಶಃ ದೇವರ ನಾಡು ಕೇರಳ ಕೊಚ್ಚಿಕೊಂಡು ಹೋಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ವೈನಾಡಿನಲ್ಲಿ ಅಕ್ಷರಶಃ ರಣಮಳೆ, ರಣಾರ್ಭಟ, ಸಾವು ನೋವುಗಳು, ಜೊತೆಗೆ ವರುಣ ದೇವ ಕೇಕೆ ಹಾಕ್ತಾ ಇದ್ದಾನೆ. ಮಂಡಕೈ, ಚೂರಲ್ಮಲ ಈ 2 ಹೆಸರುಗಳು ಕೂಡ ನಿಮಗೆ ಗೊತ್ತೇ ಇದೆ. ವೈನಾಡು ಭೂಕುಸಿತದಲ್ಲಿ ಸರ್ವನಾಶವಾಗಿ ಹೋಗಿರುವಂಥ 2 ಗ್ರಾಮಗಳು. ಈ ಚೂರಲ್ಮಲ ಮತ್ತು ಮಂಡಕೈ 2 ಗ್ರಾಮಗಳು ಭೂಕುಸಿತಕ್ಕೆ ಸಿಲುಕಿದ್ದು ಹೇಗೆ? ಅಷ್ಟಕ್ಕೂ ಅಂದು ಅಲ್ಲಿ ಅಸಲಿಗೆ ಆಗಿದ್ದೇನು? ನೋಡುತ್ತಲೇ ಉಸಿರು ಹೋಗಿದ್ದು ಹೇಗೆ? ವೈನಾಡು ಪ್ರವಾಹ ಕೇರಳದಲ್ಲಿ 2018ರಲ್ಲಿ ಆದ ಭೀಕರತೆಗಿಂತ ಈಗಿನ ಸ್ಥಿತಿ ಹೇಗಿದೆ? ಭೂಕುಸಿತಕ್ಕೆ ಮೊದಲು ಸಿಲುಕಿದ ಬೆಟ್ಟದ ತಪ್ಪಲಿನಲ್ಲಿದ್ದ ಮಂಡಕೈ ಗ್ರಾಮ ಇದು ಅತಿ ಚಿಕ್ಕದಾದಂಥ ಒಂದು ಗ್ರಾಮ. ಅದು ಬೆಟ್ಟದ ತಪ್ಪಲಿನಲ್ಲಿ ಅಡಗಿ ಕೂತಿದ್ದಂಥ ಗ್ರಾಮ. ಆ ಗ್ರಾಮಕ್ಕೆ ವರುಣ ದೇವ ನಿಜಕ್ಕೂ ಕೂಡ ಶಾಕ್ ಕೊಟ್ಟುಬಿಟ್ಟಿದ್ದಾನೆ. ಅಕ್ಷರಶಃ ಆ ಮಂಡಕೈ ಅನ್ನೋ ಪುಟ್ಟ ಗ್ರಾಮ ನಲುಗಿ ಹೋಗಿದೆ. ಈಗ ಆ ಗ್ರಾಮ ಹೇಳ ಹೆಸರಿಲ್ಲದಂತೆ ಕೊಚ್ಚಿಕೊಂಡು ಹೋಗಿದೆ. ಇದು ನೋವಿನ ಸಂಗತಿ. ಮಂಡಕೈನಿಂದ ನಂತರ ಚೂರಲ್ಮಲ ಗ್ರಾಮಕ್ಕೆ ರಭಸವಾಗಿ ಹರಿದು ಬಂದ ನೀರು ಆ ಒಂದು ಚೂರಲ್ಮಲ ಗ್ರಾಮವನ್ನ ಚೂರು ಚೂರು ಮಾಡಿ ಹೋಗಿಬಿಟ್ಟಿದೆ. ಅಲ್ಲಿ ಇದ್ದಂಥ ಪುಟ್ಟ ಮನೆಗಳು ಎಲ್ಲವೂ ಕೂಡ ಧರಾಶಾಹಿ, ಎಲ್ಲವೂ ಕೂಡ ನೀರು ಪಾಲಾಗಿ ಹೋಯಿತು. ನಂತರ ವೆಲ್ಲಾರ್ಮಲ GVHSS ಸಂಪೂರ್ಣವಾಗಿ ನಾಶವಾಗಿ ಹೋಗಿಬಿಟ್ಟಿದೆ. ಆ ನೀರಿನ ರಭಸಕ್ಕೆ ಸಿಕ್ಕಂತ ಆ ಹಳ್ಳಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿವೆ. ಪ್ರವಾಹದ ಹೊಡೆತಕ್ಕೆ ವೆಲ್ಲಾರ್ಮಲ ಪ್ರದೇಶ ಸ್ಮಶಾನದಂತೆ ಕಾಣಿಸ್ತಾ ಇದೆ. ಅಕ್ಷರಶಃ ಎಲ್ಲಿ ನೋಡಿದ್ರೂ ಮನೆಗಳು ಬಿದ್ದು ಹೋಗಿರುವಂಥ ದೃಶ್ಯ, ಸಾವು ನೋವಿನಿಂದ ಕೂಡಿರುವಂಥ ದೃಶ್ಯ, ಜೊತೆಗೆ ಅಲ್ಲಲ್ಲಿ ಒಂದಿಷ್ಟು ಮೃತದೇಹಗಳು ಕಾಣಿಸ್ತಾ ಇರುವಂಥ ದೃಶ್ಯ, ಜೊತೆಗೆ ಆ ಮೃತದೇಹಗಳನ್ನು ಹುಡುಕಿಕೊಂಡು ಬಂದು ಆಕ್ರಂದಿಸ್ತಾ ಇರುವಂಥ ಕುಟುಂಬಸ್ಥರನ್ನು ನೋಡುವಂಥ ದೃಶ್ಯ. ಇವೆಲ್ಲವನ್ನ ನೋಡ್ತಾ ಇದ್ರೆ ಆ ಪ್ರವಾಹದ ಹೊಡೆತಕ್ಕೆ ವೆಲ್ಲಾರ್ಮಲ ಪ್ರದೇಶ ಇದೆಯಲ್ಲ, ಅಕ್ಷರಶಃ ಸ್ಮಶಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸ್ಮಶಾನ ಮೌನ ಅಂತಾರಲ್ಲ, ಆದರೆ ಅಲ್ಲಿ ಮೌನ ಇಲ್ಲ, ಆಕ್ರಂದನ ಇದೆ. ಅಲ್ಲಿನ ಅಂದರೆ ಆ ಕುಟುಂಬಸ್ಥರನ್ನ ಕಳೆದುಕೊಂಡಂಥವರ ആക്രന്ദന രോധനെ ജോറാಗಿ കേಳಿಸ್ತಾ ಇದೆ. ഇങ്ങനെ ചോദിക്കുന്നത് കാട്ടുന്നുണ്ട് ആൾക്കാരൊക്കെ കാട്ടിക്കൊണ്ടിരിക്കുന്നു. എനിക്ക് ഇന്നലെ നേന്ത്രനെ പൊട്ടി ഞാൻ കരഞ്ഞു അമ്മ അറിഞ്ഞിട്ടില്ല. ಪ್ರವಾಹದ ಹೊಡೆತಕ್ಕೆ ಮೆಪ್ಪಾಡಿ ಮುಖ್ಯ ರಸ್ತೆ ವಾಶ್ಡ್ ಔಟ್ ಆಗಿ ಹೋಗಿದೆ. ರಸ್ತೆನೇ ಇಲ್ಲ, ರಸ್ತೆ ಕಾಣಿಸ್ತಾನೇ ಇಲ್ಲ. ಮುಂಚೆ ರಸ್ತೆ ಇತ್ತು, ಈಗ ರಸ್ತೆಯೂ ಇಲ್ಲ, ರಸ್ತೆಯ ಅಕ್ಕಪಕ್ಕದಲ್ಲಿದ್ದಂಥ ಮನೆಗಳೂ ಇಲ್ಲ, ಮನುಷ್ಯರೂ ಇಲ್ಲ ಅಂತ ಪರಿಸ್ಥಿತಿ. ಆ ನೀರಿನ ರಭಸವನ್ನು ಒಂದು ಕ್ಷಣ ಯಾರಾದರೂ ನೋಡಿಬಿಟ್ರೆ ಹೃದಯಾಘಾತ ಆಗೋಗ್ಬಿಡುತ್ತೆ. ಅಂಥ ಒಂದು ಭೀಕರ ದೃಶ್ಯಾವಳಿಗಳು ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಾ ಇದೆ. ಪ್ರವಾಹ ಆರಂಭವಾದ ಪ್ರದೇಶದಿಂದ ಚೂರಲ್ಮಲದವರೆಗೂ ಪ್ರವಾಹ ಬಂದು ನಂತರ ಸೂಜಿಪಾರ ಮುಖೇನ ಚಾಲಿಯಾರ್ ನದಿಯವರೆಗೂ ಹರಿದು ಬಂದಿದೆ. ಅಲ್ಲದೆ ಇದೇ ಚಾಲಿಯಾರ್ ನದಿಯಲ್ಲಿ ಮೊದಲ ಶವ ಕೂಡ ಪತ್ತೆಯಾಗಿದೆ. ಆದರೆ ಆ ನದಿಯಲ್ಲಿ ಮೊದಲ ಶವ ಪತ್ತೆಯಾಗಿರಬಹುದು,
ಅದಕ್ಕಿಂತ ಮೊದಲು ಆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದಾವಲ್ಲ ಗ್ರಾಮಗಳು, ಆ ಗ್ರಾಮಗಳಲ್ಲಿರುವಂಥ ಮನೆಗಳಲ್ಲಿ ಎಷ್ಟೋ ಮೃತದೇಹಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಅದು ಬಹಳ ನೋವಿನ ಸಂಗತಿ. ಇದುವರೆಗೂ ಬಂದಿರುವಂಥ ಮಾಹಿತಿ ಪ್ರಕಾರ ಬರೋಬ್ಬರಿ 400ಕ್ಕಿಂತ ಹೆಚ್ಚು ಜನ ಅಲ್ಲಿ ಈ ಪ್ರವಾಹದಿಂದ ಮೃತಪಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಮಳೆ ಇಲ್ಲ ಅಂತ ಹೇಳಿ ನಾವೆಲ್ಲ ಪರಿತಪಿಸ್ತಾ ಇದ್ವಿ. ಆದರೆ ವಯನಾಡಿನಲ್ಲಿ ಅಕ್ಷರಶಃ ವರುಣರಾಯ ಮರಣ ಮೃದಂಗವನ್ನ ಬಾರಿಸಿ ಬಿಟ್ಟಿದ್ದಾನೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸತ್ತು ಹೋಗಿದ್ದಾರೆ. ಗಾಯಗೊಂಡವರ ಸಂಖ್ಯೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಅಂದರೆ ಪ್ರತಿದಿನವೂ ಕೂಡ ಸಾಕಷ್ಟು ಜನ ಸಿಗ್ತಾ ಇದ್ದಾರೆ. ಗಾಯಗೊಂಡಂಥವರು ಕೈ ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ, ಕಣ್ಣು ಕಳ್ಕೊಂಡಿದ್ದಾರೆ, ಎಲ್ಲ ದೇಹದ ಮುಖ್ಯ ಅಂಗಗಳನ್ನು ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ ಲಿಟ್ರಲಿ. ಇಂಥ ಒಂದು ದೃಶ್ಯವನ್ನು ನೋಡಿದಾಗ ನಿಜಕ್ಕೂ ಕೂಡ ಭಯ ಆಗುತ್ತೆ, ಅಳು ಬರುತ್ತೆ, ನೋವಾಗುತ್ತೆ. ಆದರೆ ವಯನಾಡಿನಲ್ಲಿ ತಮ್ಮ ಜನರನ್ನು, ತಮ್ಮ ಅಣ್ಣ ತಮ್ಮಂದಿರನ್ನ, ತಂದೆ ತಾಯಿಗಳನ್ನು, ಮಕ್ಕಳನ್ನು ಕಳೆದುಕೊಂಡವರ ಆಕ್ರಂದನ ಅಂತೂ ನೋಡೋಕ್ಕಾಗ್ತಾ ಇಲ್ಲ. ಮುಗಿಲು ಮುಟ್ಟಿದೆ. ನಾವು ಗಮನಿಸಿದ ಹಾಗೆ ಪ್ರವಾಹದ ಹೊಡೆತಕ್ಕೆ ಮೆಪ್ಪಾಡಿ ಮುಖ್ಯ ರಸ್ತೆ ವಾಶ್ಡ್ ಔಟ್, ಅಂದರೆ ಸಂಪೂರ್ಣವಾಗಿ ವಾಶ್ ಆಗಿ ಹೋಗಿದೆ. ಅಲ್ಲಿ ರಸ್ತೆನೇ ಇಲ್ಲ. ಪ್ರವಾಹ ಆರಂಭವಾದ ಪ್ರದೇಶದಿಂದ ಚೂರಲ್ಮಲದವರೆಗೆ ಪ್ರವಾಹ ಬಂದು ನಂತರ ಸೂಜಿಪಾರ ಮುಖೇನ ಚಾಲಿಯಾರ್ ನದಿಯವರೆಗೂ ಹರಿದು ಬಂದಿದೆ. ಅಲ್ಲದೆ ಇದೇ ಚಾಲಿಯಾರ್ ನದಿಯಲ್ಲಿ ಮೊದಲ ಶವ ಕೂಡ ಪತ್ತೆಯಾಗಿತ್ತು. ಅದಾದ ನಂತರ ಒಂದೊಂದೇ ಮೃತದೇಹಗಳು ಪತ್ತೆಯಾದವು. ಇಡೀ ದೇಶವೇ ವಯನಾಡಿನ ಜನರ ಜೊತೆಗಿದೆ, ಕೇರಳದ ಜನರ ಜೊತೆಗಿದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಒಂದು ಭರವಸೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.